ಡಿಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಇದು ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್ ಯೂಸಿಂಗ್ ಸಾಲಿಡ್ ಪಾರ್ಟ್. ನಾವು ಪ್ರಾಬ್ಲಮ್ ನಂಬರ್ 7ನಲ್ಲಿದ್ದೀವಿ. ಒಂದು ಫ್ರಂಟ್ ವ್ಯೂ ಇದೆ ಮತ್ತು ಟಾಪ್ ವ್ಯೂ ಇದೆ. ಸೊ ಫ್ರಂಟ್ ವ್ಯೂ ನಾನು ನೋಡಿದರೆ ಇಲ್ಲಿ 16+16+16 ಹೈಟ್ ಇದೆ. ಅದೇ ನಾನು ಟಾಪ್ ವ್ಯೂ ಈ ವಿಡ್ತ್ ನೋಡೋದಾದರೆ 25+25+25 ಇದೆ. ಸೊ ಇದೇ ಪ್ರೊಫೈಲ್, ಈ ರೆಕ್ಟ್ಯಾಂಗಲ್ ಪ್ರೊಫೈಲ್ನ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಡೆಸ್ಕ್ಟಾಪ್ ಹೋಗ್ತಾಯಿದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಇದೆ, ಅದರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಬೇಕಿರೋ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್ಸ್, ಇಲ್ಲಿ ಮೇನ್ ಮತ್ತು ಫೀಚರ್ಸ್ ಟಿಕ್ ಆಗಿರಬೇಕು. ಓಕೆ. ಸೊ ಇದು ಮೇನ್ ಟೂಲ್ ಬಾರ್ ಮತ್ತು ಇಲ್ಲಿ ಫೀಚರ್ಸ್ ಟೂಲ್ ಬಾರ್ ಇಲ್ಲಿದೆ. ಇದು ಎಡ್ಜ್ ಬಾರ್, ಅದು ಟೂಲ್ ಎಡ್ಜ್ ಬಾರ್, ಅದು ಟಿಕ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್ ಹೋಗಿ ಪುಲ್ ಡೌನ್ ಮಾಡಿ ISO ಅಂತ ಸೆಟ್ ಮಾಡಬೇಕು. ಸೊ ಇಲ್ಲಿ ಫ್ರಂಟ್ ವ್ಯೂನಲ್ಲಿ ನನಗೆ ಒಂದು ರೆಕ್ಟ್ಯಾಂಗಲ್ ಕಾಣ್ತಾಯಿದೆ. ಆ್ಯಸ್ ಇಟ್ ಈಸ್ ಅದನ್ನು ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲಿ ರೀಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ 3 ಪ್ಲೇನ್ ಇದೆ. ಫ್ರಂಟ್ ರೆಫರೆನ್ಸ್ ಪ್ಲೇನ್, ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಇದು ಟಾಪ್ ರೆಫರೆನ್ಸ್ ಪ್ಲೇನ್. ಸೊ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂಡರ್ ಫೀಚರ್ಸ್ ಪ್ರೊಟ್ರೂಷನ್ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಪ್ರೊಟ್ರೂಷನ್, ಫ್ರಂಟ್ ರೆಫರೆನ್ಸ್ ಪ್ಲೇನ್. ಇಲ್ಲಿ ಆ ರೆಕ್ಟ್ಯಾಂಗಲ್ನ ನಾನು ಡ್ರಾ ಮಾಡ್ತೀನಿ ಯೂಸಿಂಗ್ ಡ್ರಾ ಟೂಲ್ ಬಾರ್. ಸೊ ಇಲ್ಲಿ ಬೇಕಿರೋ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್. ನಾವು ಪ್ರೊಟ್ರೂಷನ್ ಒಳಗಡೆ ಇದ್ದೀವಿ. ಇಲ್ಲಿ ಮೇನ್ ಟೂಲ್ ಬಾರ್, ಡ್ರಾ ಟೂಲ್ ಬಾರ್ ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟೂಲ್ ಬಾರ್ ಬೇಕಾಗುತ್ತೆ ನಮಗೆ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಡ್ರಾ ಟೂಲ್ ಬಾರ್ ಇಲ್ಲಿದೆ. ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟೂಲ್ ಬಾರ್ ಇಲ್ಲಿ ಬಾಟಮಲ್ಲಿ ಇಟ್ಟಿದ್ದೀನಿ ನಾನು. ಇಲ್ಲೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀನಿ ನಾನು. ರೆಕ್ಟ್ಯಾಂಗಲ್ ಸಿಂಪ್ಲಿ ಡ್ರ್ಯಾಗ್ ಮಾಡಿ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಿದೆ ನಾನು. ಇಲ್ಲಿ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಇಲ್ಲಿ ಕನೆಕ್ಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಈ ಸೆಂಟರ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಸೆಂಟರ್ ಇದಕ್ಕೆ. ಸೊ ನೆಕ್ಸ್ಟ್ ನಾನು ಡ್ರಾ ಟೂಲ್ ಬಾರಿಂದ ಡೈಮೆನ್ಷನ್ನ ಸ್ಪೆಸಿಫೈ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್. ಸೊ ಇಲ್ಲಿ ಹೈಟ್ 16+16+16 ಮತ್ತು ಎಂಟರ್. ಸೊ ಟೋಟಲ್ ಇಲ್ಲಿ ಹೈಟ್ 48 mm ಆಯಿತು. ಸೊ ಅದೇ ರೀತಿ ಆ ವಿಡ್ತನ್ನ ಟಾಪ್ ವ್ಯೂನಲ್ಲಿ ಕೊಟ್ಟಿದ್ದಾರೆ. ಸೊ ಅದು 25+25+25 ಮತ್ತು ಎಂಟರ್. ಸೊ ಟೋಟಲ್ ವಿಡ್ತ್ ಇಸ್ 75. ಸೊ ಇಲ್ಲಿ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ನಾವು ಪ್ರೊಟ್ರೂಷನಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗಬೇಕು. ರಿಟರ್ನ್. ಸೊ ಈ ರೀತಿ ಒನ್ ಡೈರೆಕ್ಷನಲ್ಲಿ ಹೋಗ್ತಾಯಿದೆ. ಸೊ ನೀವು ಒನ್ ಡೈರೆಕ್ಷನಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನಾನಿಲ್ಲಿ ಸಿಮೆಟ್ರಿಕ್ ಎಕ್ಸ್ಟೆಂಡ ಕೊಡ್ತಾಯಿದ್ದೀನಿ. ಪ್ರೊಟ್ರೂಷನ್, ಸಿಮೆಟ್ರಿಕ್ ಎಕ್ಸ್ಟೆಂಟ್. ಸೊ ಇಲ್ಲಿ ಟೋಟಲ್ ಲೆಂತ್ ಟಾಪ್ ವ್ಯೂನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ 100 ಅಂತ. 100 ಎಂಟರ್ ಮತ್ತು ಫಿನಿಶ್, ಕ್ಯಾನ್ಸಲ್. ಇವಾಗ ನಾವು ಈ ಫೇಸ್ ಮೇಲೆ ನಾವು ಕಟ್ಔಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಫೀಚರ್ಸ್ ಟೂಲ್ ಬಾರ್ನಿಂದ ಕಟ್ಔಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕಟ್ಔಟ್ ಮತ್ತು ಇಲ್ಲಿ ಈ ಫೇಸ್ ಏನಿದೆ, ಈ ಕಡೆ ಏನು ಫೇಸ್ ಕಾಣ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಾನೀಗ ಆ ಫೇಸ್ನಲ್ಲಿದ್ದೀನಿ. ಇಲ್ಲಿ ನಾನು ಕಟ್ಟಿಂಗ್ ಪ್ರೊಫೈಲ್ನ ಡ್ರಾ ಮಾಡಬೇಕು. ನಾನು ಕಟ್ಔಟ್ನಲ್ಲಿದ್ದೀನಿ. ಸೊ ಲೈನ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, 1 ಪಾಯಿಂಟಿಂದ. ಸೊ ಈ ಲೆಂತ್ ಆಯಿತು. ನೆಕ್ಸ್ಟ್ ಆ ಸ್ಟೆಪ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಈ ಲೂಪ್ ಏನಿದೆ, ನಾನು ಅದನ್ನು ಕ್ಲೋಸ್ ಮಾಡೋದಕ್ಕೆ ಲೈನ್ನ ಜಸ್ಟ್ ಪಾಸ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಲೈನ್ ಏನಿದೆ ಅದನ್ನು ಟ್ರಿಮ್ ಮಾಡ್ತೀನಿ. ಸೊ ಇಲ್ಲಿದೆ ಟ್ರಿಮ್, ಡ್ರಾ ಟೂಲ್ ಬಾರ್ ಟ್ರಿಮ್ ಮತ್ತು ಈ ಲೈನ್ನ ಟ್ರಿಮ್ ಮಾಡಿದೆ. ಸೊ ಇಲ್ಲಿಗೆ ಈ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ಸೊ ಇದಕ್ಕೆ ಡೈಮೆನ್ಷನ್ ಕೊಡಬೇಕು. ಸ್ಮಾರ್ಟ್ ಡೈಮೆನ್ಷನ್. ಫಸ್ಟಿಗೆ ನಾನು ಈ ಹೈಟ್ನ ಸ್ಪೆಸಿಫೈ ಮಾಡ್ತೀನಿ. ಸೊ ಹೈಟ್ ಈಸ್ 16+16 ಎಂಟರ್. ನೆಕ್ಸ್ಟ್ ಈ ವಿಡ್ತ್ 25+25 ಎಂಟರ್. 50 ಆಯಿತು. ಅದೇ ರೀತಿ ಸ್ಟೆಪ್ಸ್ಗೆ ಡೈಮೆನ್ಷನ್ ಕೊಟ್ಟರೆ ಅಲ್ಲಿ ಕಂಪ್ಲೀಟ್ ಆಯಿತು. ಸೊ ಇದು 16 ಮತ್ತು ಇದು 25. ಇದು ಡಿಫಾಲ್ಟ್ ಆಗಿ 16 ಮತ್ತು ಇದು ಡಿಫಾಲ್ಟ್ ಆಗಿ 25. ಸೊ ಇದು ಕಟ್ಟಿಂಗ್ ಪ್ರೊಫೈಲ್. ಕಟ್ಔಟಿಂದ ರಿಟರ್ನ್ ಬರಬೇಕು. ರಿಟರ್ನ್. ಸೊ ನೀವು ನೋಡ್ಬೋದು ಇಲ್ಲಿ ಕಟ್ಟಿಂಗ್ ಪ್ರೊಫೈಲ್ ಹೇಗೆ ಕಟ್ ಮಾಡ್ತಾಯಿದೆ ಅಂತ ಸಾಲಿಡ್ನ. ಇಲ್ಲಿ ಡಿಸ್ಟೆನ್ಸ್ನ ಸ್ಪೆಸಿಫೈ ಮಾಡಿದರೆ ಕಂಪ್ಲೀಟ್ ಆಯಿತು. ಡಿಸ್ಟೆನ್ಸ್ ಈಸ್ 50 ಮತ್ತು ಎಂಟರ್. ಸೊ ಈ ಕಡೆ ಕ್ಲಿಕ್, ಫಿನಿಶ್, ಕ್ಯಾನ್ಸಲ್.
ಸೊ ಇದು ಫ್ರಂಟ್ ವ್ಯೂನಲ್ಲಿ ಈ ಥರ ಇದೆ ಮತ್ತು ಟಾಪ್ ವ್ಯೂನಲ್ಲಿ ಈ ರೀತಿ ಇದೆ. ಇದು ರಿಕ್ವೈರ್ಡ್ ಸಾಲಿಡ್. ಇಲ್ಲಿ ಮೇನ್ ಟೂಲ್ ಬಾರ್ನಲ್ಲಿ ನೇಮ್ಡ್ ವ್ಯೂಸ್, ISO, ಫಿಟ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಸೇವ್ ಮಾಡಬೇಕು. ಫೈಲ್, ಸೇವ್, ಸಮ್ಮರಿ. ಇಲ್ಲಿ ಟೈಟಲ್ ಕೊಡ್ತಾಯಿದ್ದೀನಿ 3D7 ಅಂತ. ಓಕೆ, ಪುಲ್ ಡೌನ್ ಮಾಡ್ತೀನಿ F ಡ್ರೈವ್, 2D to 3D. ಇಲ್ಲಿ ಫೈಲ್ ನೇಮ್ 3D7 ಮತ್ತು ಸೇವ್. ಇಲ್ಲೀಗ ಈ ಪಾರ್ಟ್ ಸೇವ್ ಆಗಿದೆ ಆ್ಯಸ್ 3D7.par. ಈ ವಿಂಡೋನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಶೀಟ್ 1 ಇದೆ, ರೈಟ್ ಕ್ಲಿಕ್, ಶೀಟ್ ಸೆಟಪ್. ಇಲ್ಲಿ ಬ್ಯಾಕ್ಗ್ರೌಂಡ್, ಪುಲ್ ಡೌನ್ A4, ಇದು ಟಿಕ್ ಆಗಿರಬೇಕು. ಓಕೆ, ಇಮಿಡಿಯೇಟ್ಲಿ ಮೈನ್ ಟೂಲ್ ಬಾರಿಂದ ಇಲ್ಲಿ ಫಿಟ್ ಕೊಡಬೇಕು. ನೆಕ್ಸ್ಟ್ ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್, ಇಲ್ಲಿ A4 ಬ್ಯಾಕ್ಗ್ರೌಂಡ್ ಶೀಟ್, ಇಮಿಡಿಯೇಟ್ಲಿ ಫಿಟ್. ಈ ಅನ್ವಾಂಟೆಡ್ ಟೇಬಲ್ನ ಡಿಲೀಟ್ ಮಾಡಬೇಕು ಯೂಸಿಂಗ್ ಸೆಲೆಕ್ಟ್ ಟೂಲ್. ಡ್ರ್ಯಾಗ್ ಮಾಡಿ ಕೀಬೋರ್ಡಿಂದ ಡಿಲೀಟ್ ಬಟನ್. ನೆಕ್ಸ್ಟ್ ಟೇಬಲ್ ಡ್ರ್ಯಾಗ್, ಡಿಲೀಟ್. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಕಾಣ್ತಾ ಇದೆ, ಬ್ಯಾಕ್ಗ್ರೌಂಡ್ ಶೀಟ್ ತೆಗಿಬೇಕು ನಾವು. ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್ ಹೋಯಿತು. ಇದು ಮೇನ್ ಶೀಟ್ 1ನಲ್ಲಿದ್ದೀವಿ, ಇದು A4 ಶೀಟ್. ಇಲ್ಲಿ ಡ್ರಾಯಿಂಗ್ ವ್ಯೂಸ್ನಲ್ಲಿ ಸೆಕೆಂಡ್ ಟೂಲ್ ಏನಿದೆ ಡ್ರಾಯಿಂಗ್ ವ್ಯೂ ವಿಝಾರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ 3D7. ಒಮ್ಮೆ ಪುಲ್ ಡೌನ್ ಮಾಡ್ತೀನಿ. ಪುಲ್ ಡೌನ್ F ಡ್ರೈವ್, 2D to 3D, ಇದು 3D7. ಸೊ ಡಿಫಾಲ್ಟ್ ಪಾತ್ ಹೇಗೆ ಅಂತ ತೋರಿಸೋಕ್ಕೆ ನಾನು ಪುಲ್ ಡೌನ್ ಮಾಡಿದೆ ಅಷ್ಟೇ. ಸೊ ಇದು 3D7. ಸೊ ಇದು ಫ್ರಂಟ್ ಪ್ಲೇನ್ ಇಲ್ಲಿದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕು. ಓಪನ್, ನೆಕ್ಸ್ಟ್, ಫ್ರಂಟ್, ನೆಕ್ಸ್ಟ್, ಫಿನಿಶ್. ಸ್ಕೇಲ್ನ ನೋಡಿ, ಇಲ್ಲಿ 2:1 ಇದೆ. ಪುಲ್ ಡೌನ್ ಮಾಡಿ 1:1 ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಫ್ರಂಟ್ ವ್ಯೂ ಜನ್ರೇಟ್ ಆಗಿದೆ. ಇಲ್ಲಿಂದ ಥರ್ಡ್ ಟೂಲ್ ಪ್ರಿನ್ಸಿಪಾಲ್ ವ್ಯೂ ಕ್ಲಿಕ್ ಮಾಡಿ. ಇಲ್ಲಿಂದ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಇದುವೇ ಟಾಪ್ ವ್ಯೂ. ಸೊ ನೆಕ್ಸ್ಟ್ ಪ್ರಿನ್ಸಿಪಾಲ್ ವ್ಯೂ, ಇಲ್ಲಿಂದ ಫ್ರಂಟ್ ವ್ಯೂಯಿಂದ ಈ ಕಡೆ ಈ ರೀತಿ ಬಂದರೆ ಇದು ಐಸೋಮೆಟ್ರಿಕ್ ವ್ಯೂ. ನೆಕ್ಸ್ಟ್ ಇದನ್ನು ರೀಅರೇಂಜ್ ಮಾಡಬೇಕು. ಸೆಲೆಕ್ಟ್ ಟೂಲ್, ಈ ಟೂಲ್ನ ಸ್ವಲ್ಪ ಆ ಕಡೆ ಇಡ್ತೀನಿ ನಾನು. ಇದು ಫ್ರಂಟ್ ವ್ಯೂ ಈ ರೀತಿ ಇಡ್ತೀನಿ. ಐಸೋಮೆಟ್ರಿಕ್ನ ಸ್ವಲ್ಪ ಇಲ್ಲಿ ಮಿಡಲ್ ಪೊಸಿಷನಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಡೈಮೆನ್ಷನ್ ಹಾಕೋಣ, ಸ್ಮಾರ್ಟ್ ಡೈಮೆನ್ಷನ್. ಸೊ ಟೋಟಲ್ ನಾನು ವಿಡ್ತೆ ಕೊಡ್ತೀನಿ. ಇದು 75 ಇದೆ, ಇದು 48 ಇದೆ. ಈ ಲೆಂತ್ 100 ಇದೆ. ಸೊ ನೆಕ್ಸ್ಟ್ ಈ ವಿಡ್ತ್ ಇಲ್ಲಿಂದ ಕೊಡ್ತೀನಿ ನಾನು. ಇದು 25 ಇದೆ, 25 ಇದೆ ಮತ್ತು ಇದು 25 ಇದೆ. ಸೊ ಇಲ್ಲಿಂದ ನಾನು ಡಿಸ್ಟೆನ್ಸ್ ಬಿಟ್ವೀನ್ನ ಕೊಡ್ತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ಈ ಪಾಯಿಂಟಿಂದ ಈ ಪಾಯಿಂಟ್. ಸೊ ಇದು 25. ಸೆಲೆಕ್ಟ್ ಟೂಲ್, ಈ 75ನ ಸ್ವಲ್ಪ ಪುಲ್ ಡೌನ್ ಮಾಡ್ತೀನಿ ಕೆಳಗಡೆ. ಇಲ್ಲಿ ಡೈಮೆನ್ಷನ್ ಓವರ್ಲ್ಯಾಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ಒಂದೇ ಡೈಮೆನ್ಷನ್ ಇಲ್ಲಿ ಕೊಡ್ತಾಯಿದ್ದೀನಿ. ಸೊ ಅದೇ ರೀತಿ ಐಸೋಮೆಟ್ರಿಕ್ ಕೂಡ ಡೈಮೆನ್ಷನ್ ಹಾಕ್ತಾಯಿದ್ದೀನಿ, ಸ್ಮಾರ್ಟ್ ಡೈಮೆನ್ಷನ್. ಸೊ ಇದು 100, ಇದು 75, ಇದು 48. ಸೊ ಇಲ್ಲಿ 16 ಇದೆ, ಇದು 25. ಸೊ ಇಟ್ ಈಸ್ ಅಂಡರ್ಸ್ಟುಡ್. ಈ ಬಿಡ್ತ್ ನಾನು ಕೊಡ್ತೀನಿ. ಇಲ್ಲಿ ಇದು 50. ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ ವ್ಯೂಸ್ನಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ಇದು ಫ್ರಂಟ್ ವ್ಯೂ. ನೆಕ್ಸ್ಟ್ ಇಲ್ಲಿ ಟಾಪ್ ವ್ಯೂ ಸೆಲೆಕ್ಟ್, ಮತ್ತು ಇದು ಐಸೋಮೆಟ್ರಿಕ್ ವ್ಯೂ. ಸೆಲೆಕ್ಟ್ ಟೂಲ್. ಸೊ ನಾನು ಇದನ್ನು ಇಲ್ಲಿ ಹಾಕ್ತೀನಿ ಸೈಡಲ್ಲಿ. ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ. ಇದನ್ನು ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಹಾಕ್ತೀನಿ ನಾನು. ಇದು ಐಸೋಮೆಟ್ರಿಕ್ ವ್ಯೂ. ಸೊ ಇದಕ್ಕೆ ಹೆಡ್ಡಿಂಗ್ ಕೊಡೋಣ, ಟೆಕ್ಸ್ಟ್ 3D7. ಸೆಲೆಕ್ಟ್ ಟೂಲ್, 3D7ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ 1 ಇದೆ, ಅದನ್ನು 2 ಮಾಡ್ತೀನಿ. ಎಂಟು ಡ್ರ್ಯಾಗ್ ಮಾಡ್ತೀನಿ ಸ್ವಲ್ಪ. ಇದು 3D7 ಮೇನ್ ಹೆಡ್ಡಿಂಗ್. ನೆಕ್ಸ್ಟ್ ಟೆಕ್ಸ್ಟ್, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಎಂಟರ್ ಮಾಡ್ಬೋದು. ಈ ಡ್ರಾಯಿಂಗ್ನ ನಾವು ಸೇವ್ ಮಾಡೋಣ. ಫೈಲ್, ಸೇವ್, ಅದೇ ಫೋಲ್ಡರಲ್ಲಿದೆ. ಸೊ ಇಲ್ಲಿ 3D7.dft ಸೇವ್ ಅಂತ ಕೊಟ್ಬಿಡಿ. ಸೊ ಇದು ರಿಕ್ವೈರ್ಡ್ ಡ್ರಾಯಿಂಗ್. ಆರ್ಥೋಗ್ರಾಫಿಕ್ಕಿಂದ
ಐಸೋಮೆಟ್ರಿಕ್ಗೆ ಕನ್ವರ್ಷನ್ ಯೂಸಿಂಗ್ ಸಾಲಿಡ್ ಪಾರ್ಟ್.